ನಿಮ್ಮ ಜೀವಿತಕ್ಕೆ ಯಾರೋ ಒಬ್ರು ಅಡ್ಡಿಯಾಗುತ್ತಾರೆ. ನಿಮ್ಮ ಉದ್ದೇಶಗಳನ್ನು ಅವರು ನಿಷ್ಪ್ರಯೋಜನ ಮಾಡುವಂತರಾಗಿದ್ದಾರೆ. ನಿಮ್ಮ ಕಾರ್ಯಗಳನ್ನ ಯಾರು ಸಹಿಸಿಕೊಳ್ಳುವುದಿಲ್ಲ. ನೀವು ಮೇಲೆ ಬರ್ತಾ ಇದ್ದೀರಿ ಎಂಬುದಾಗಿ ಹೇಳುವುದಾದ್ರೆ ನಿಮ್ಮನ್ನ ಅವರು ಕೆಳಗೆ ಬೀಳಿಸ್ಲಿಕ್ಕೆ ಅವರು ನೋಡ್ತಾ ಇದ್ದಾರೆ. ಸೊ ನಿಮ್ಮನ್ನ ಅವರು ತಪ್ಪು ಮಾರ್ಗದಲ್ಲಿ ನಡೆಸಲಿಕ್ಕೆ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರನ್ನು ಈ ಒಂದು ಪ್ರಪಂಚದಲ್ಲಿ ನಂಬಬೇಡ್ರಿ. ನಿಮ್ಮ ಕೆಲಸವನ್ನ ಯಾರ ಮೇಲೆ ಸಹ ಡಿಪೆಂಡ್ ಹಾಕಬೇಡ್ರಿ. ಯಾಕಂದ್ರೆ ಜ್ಞಾನೋಕ್ತಿಗಳು 16ನೇ ವಚನ ನಮಗೆ ತಿಳಿಸ್ತದೆ, ನಿಮ್ಮ ಕಾರ್ಯಭಾರಗಳನ್ನ ಯೆಹೋವನ ಮೇಲೆ ಹಾಕ್ರಿ, ಆತನು ಅದನ್ನ ಸಫಲ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಅದಕ್ಕೋಸ್ಕರವಾಗಿ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಕಾರ್ಯವನ್ನ ಯೆಹೋವನ ಮೇಲೆ ಹಾಕುವಾಗ ನಂಬಿಕೆಯಿಂದ, ಪ್ರಾರ್ಥನೆಯಿಂದ, ಭಕ್ತಿ ಪೂರ್ವಕವಾಗಿ, ಆತ್ಮಿಕತೆಯಿಂದ ಹಾಕುವುದಾದ್ರೆ ದೇವರು ನಿಮ್ಮ ಕಾರ್ಯಗಳಿಗೆ ಆತನು ಸಫಲ ಮಾಡುವಾತನಾಗಿದ್ದಾನೆ.